ತುಂಬಾ ರುಚಿಯಾದ ವೆಜಿಟೇಬಲ್ಸ್ ಸಾಗುನ ಮನೆಯಲ್ಲಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಪೂರಿ ಸೆಟ್ ದೋಸೆಗಳ ಜೊತೆಲಿ ಒಂದೊಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈ ಸಾಗುನ ಮಾಡ್ಲಿಕ್ಕೂ ಕೂಡ ತುಂಬಾನೇ ಈಸಿ. ಈ ವೆಜಿಟೇಬಲ್ ಸಾಗುನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ವೆಜಿಟೇಬಲ್ ಸಾಗು ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಆಗುವಷ್ಟು ತುರ್ಕೊಂಡಿರೋ ತೆಂಗಿನಕಾಯಿನ ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡ್ಲೆನ ಹಾಕೊಳ್ಬೇಕು. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಗಸಗಸಿನ ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಸೋಂಪು ಕಾಳು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ಬೇಕು. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದ ಅದನ್ನ ಹಾಕೊಳ್ತಾ ಇದ್ದೀನಿ. 3 ಗ್ರೀನ್ ಚಿಲ್ಲಿನ ಹಾಕೊಳ್ಬೇಕು. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 3 ಗ್ರೀನ್ ಚಿಲ್ಲಿನ ಹಾಕೊಂಡಿದ್ದೀನಿ. 5 ರಿಂದ 6 ಪುದೀನ ಎಲೆಗಳನ್ನ ಹಾಕೊಳ್ಬೇಕು. ಹಾಗೇನೆ 1 ಇಂಚ್ ಆಗುವಷ್ಟು ಶುಂಠಿ, 5 ರಿಂದ 6 ಬೆಳ್ಳುಳ್ಳಿನ ಹೆಸರುಗಳನ್ನ ತೆಗೆದ್ಬಿಟ್ಟು ಸಿಪ್ಪೆ ತಕ್ಕೊಂಡು ಹಾಕೊಂಡಿದ್ದೀನಿ. 1 ಪೀಸ್ ಆಗುವಷ್ಟು ಚಕ್ಕೆ, 2 ಲವಂಗ, ಹಾಗೆ 1 ಏಲಕ್ಕಿನ ಹಾಕೊಳ್ಬೇಕು. 5 ರಿಂದ 6 ಗೋಡಂಬಿನ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ. ವೆಜಿಟೇಬಲ್ ನ ಬೇಯಿಸ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ 1/4 ಕಪ್ ಆಗುವಷ್ಟು ನೆನ್ಸಿಟ್ಟಿರೋ ಬಟಾಣಿನ ಹಾಕೊಳ್ಬೇಕು. 1 ಕಪ್ ಆಗುವಷ್ಟು ಕಟ್ ಮಾಡಿರೋ ಬೀನ್ಸ್ ಅನ್ನ ಹಾಕೊಂಡಿದ್ದೀನಿ. ಹಾಗೇನೆ 1 ಕಪ್ ಕಟ್ ಮಾಡಿರೋ ಆಲೂಗಡ್ಡೆನ ಹಾಕೊಳ್ಳೋಣ. ಅರ್ಧ ಕಪ್ ಆಗುವಷ್ಟು ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಅನ್ನ ಹಾಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ಬೇಕು. ಈಗ 2 ಕಪ್ ಆಗುವಷ್ಟು ವಾಟರ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ನೀವು ಇದನ್ನ ಬೇಯಿಸ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಈಗ 3 ವಿಷಲ್ ಆಗಿದೆ. ಲಿಡ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಬೇಕು. ಆಯಿಲ್ ಅನ್ನ ಹಾಕ್ಬಿಟ್ಟು ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಳ್ಬೇಕು. 6 ರಿಂದ 8 ಕರಿಬೇವಿನ ಎಲೆಗಳನ್ನ ಬಿಡಿಸಿ ಹಾಕೊಂಡಿದ್ದೀನಿ. ಅರ್ಧ ಆನಿಯನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಬೇಕು. ಆನಿಯನ್ ಚೆನ್ನಾಗಿ ಬಾಡುವವರೆಗೂ ನೀವಿದನ್ನ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆಗ್ಬೇಕು. ಫ್ರೈ ಆದ್ಮೇಲೆ ನಾವು ಮೊದಲೇ ರುಬ್ಬಿಟ್ಟಿದ್ವಲ್ಲ ಮಸಾಲ, ಅದನ್ನ ಸೇರಿಸ್ಕೊಳ್ಳೋಣ. ಮಸಾಲನ ಸೇರಿಸ್ಕೊಂಡು ಆಯಿಲ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ನೀವು 2 ನಿಮಿಷ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ವೆಜಿಟೇಬಲ್, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ನೀರ್ ಬೇಕೋ ಅಷ್ಟು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಹಾಗೆ ರುಚಿಗೆ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ನಾವು ವೆಜಿಟೇಬಲ್ ಬೇಯಿಸುವಾಗ್ಲೂ ಸಾಲ್ಟ್ ಅನ್ನ ಹಾಕಿದ್ವಿ. ಈಗ ಗ್ರೇವಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ 3 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿ ಬಂದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ರುಚಿಕರವಾದ ವೆಜಿಟೇಬಲ್ ಸಾಗು ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.